ನಮಸ್ಕಾರ. ನಾನು ಶೀಕರಣೆ ಮಾಡಿದ ವ್ಲಾಗಲ್ಲಿ ತುಂಬ ಜನ ನನ್ನ ಪಾತ್ರೆ ನೋಡಿಬಿಟ್ಟು ಪಾತ್ರೆ ಚೆನ್ನಾಗಿ ತಿಕ್ಕ್ರಿ, ಪಾತ್ರೆನ ಚೇಂಜ್ ಮಾಡಿರಿ, ಪಾತ್ರೆ ಚೆನ್ನಾಗಿ ಉಜ್ಜು, ಈ ಥರ ಎಲ್ಲ ತುಂಬ ಜನ ತುಂಬ ಥರ ಕಮೆಂಟ್ ಮಾಡಿದ್ರಿ. ನನಗೂ ನಾನು ಪಾತ್ರೆ ತಿಕ್ಕಲಾರ್ದೇ ಹಾಗೆ ನಾನು ಅಡುಗೆ ಮಾಡೋದಿಲ್ಲ. ನಾನು ಪಾತ್ರೆ ತಿಕ್ಕಿ ಅಡುಗೆ ಮಾಡೋದು. ನಾನು ಅಷ್ಟೇ ತುಂಬ ಸತಿ ಟ್ರೈ ಮಾಡಿದ್ದೀನಿ. ನನ್ನ ಕೈಲದು ಕ್ಲೀನ್ ಆಗಲಿಲ್ಲ, ಯಾವ ಥರ ಏನು ಅಂತಂದ್ಬಿಟ್ಟು ಗೊತ್ತಾಗಲಿಲ್ಲ ನನಗೆ. ಅದಕ್ಕೆ ಹಾಗೆ ನಾನು ಇನ್ಸ್ಟಾಗ್ರಾಮ್ ಚೆಕ್ ಮಾಡಬೇಕಾದ್ರೆ ನನಗೊಂದು ಹ್ಯಾಕ್ ಕಾಣಿಸ್ತಲ್ಲಿ ನೋಡಿದೆ. ಅದನ್ನು ಒಂದು ಸತಿ ನಾನು ಟ್ರೈ ಮಾಡೋಣ, ಹೇಗೂ ಪಾತ್ರೆ ಕಪ್ಪಗಾಗಿದೆ ಅಂತ ಟ್ರೈ ಮಾಡಿದೆ. ನಾನು ಇಲ್ಲಿ ಒಂದು ಪ್ಲೇಟಿಗೆ ಜೋಳದ ಹಿಟ್ಟು, ಆಮೇಲೆ ಸ್ವಲ್ಪ ಸೋಪಿನ ಪುಡಿ ಮತ್ತು ಪೀತಾಂಬರಿ ಪೌಡರು ಮತ್ತು 1 ಸ್ಪೂನ್ ಆಗೋಷ್ಟು, ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು, ಮತ್ತು ನಾವು ಏನು ಯೂಸ್ ಮಾಡ್ತೀವಿ ಪಾತ್ರೆ ತೊಳೆಯೋ ಲಿಕ್ವಿಡು ಅದು ಅಥವಾ ಶಾಂಪು, ಇವೆರಡರಲ್ಲಿ ಯಾವುದನ್ನಾದರೂ ಯೂಸ್ ಮಾಡ್ಬೋದು. ಅದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಅಲ್ಯೂಮಿನಿಯಂ ಪಾತ್ರೆಗಳಿಗೆ ಹಾಕಿ ತಿಕ್ಕೋದ್ರಿಂದ ಕಪ್ ಏನಾಗಿರುತ್ತೆ ಅದೆಲ್ಲ ಕ್ಲೀನ್ ಆಗುತ್ತೆ. ನಾನು ತುಂಬ ಸತಿ ತಿಕ್ಕಿದ್ದೀನಿ, ಆದರೆ ಕ್ಲೀನ್ ಆಗಿರಲಿಲ್ಲ. ನಾನು ಪಾತ್ರೆ ತಿಕ್ಕಲಾರ್ದೆ ನಾನಂತರ ಯಾವುದೂ ಅಡುಗೆ ಮಾಡೋದಿಲ್ಲ, ಏನಿಲ್ಲ. ಈಗ ಇದು ಟ್ರೈ ಮಾಡಿ ನೋಡೋಣ ಕ್ಲೀನ್ ಆಗುತ್ತೆ ಏನೋ ಅಂತಂದ್ಬಿಟ್ಟು ನಾನು ಕೂಡ ಟ್ರೈ ಮಾಡಿ ನೋಡಿದೆ. ಬಟ್ ರಿಸಲ್ಟು ತುಂಬಾ ಚೆನ್ನಾಗಿ ಬಂತು, ಫುಲ್ ಕ್ಲೀನ್ ಆಯಿತು. ನನಗೆ ತುಂಬಾ ಇಷ್ಟ ಆಯಿತು. ಹಾಗೆ ಬೇರೆ ಪಾತ್ರೆಗಳಲ್ಲೂ ಟ್ರೈ ಮಾಡಿ ನೋಡಿದೆ. ನೋಡ್ತಿರ್ಬೋದು ನೀವು ಫಸ್ಟ್ ಯಾವ ಥರ ಇತ್ತು ಪಾತ್ರೆ, ಈಗ ಯಾವ ಥರ ಆಗಿದೆ ಅಂತಂದ್ಬಿಟ್ಟು. ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ.